ಧ್ಯಾನಾಗ್ನಿಯಲ್ಲಿ ನಮ್ಮ ದೇಹ ಬೆಂದಾಗ ಮಾತ್ರ ನಮ್ಗೆ ಅನುಭವ ಆಗುತ್ತೆ. ಅದಕ್ಕೆ ಈ ಧ್ಯಾನಾಗ್ನಿನಲ್ಲಿ ಎಷ್ಟೊತ್ತು ಬೈಬೇಕು ಅಂತನೋ ವಿಚಾರ ಬಂದಾಗ ಪತ್ರಿ ಸರ್ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ನಮ್ಮ ವಯಸ್ಸಿನಷ್ಟು ನಿಮಿಷ ದಿನಕ್ಕೆ 2 ಸಲ ಧ್ಯಾನ ಮಾಡಿ. ನನ್ನ ಪ್ರಕಾರ ನಾವು ಕೆಲ್ಸಕ್ಕೂ ಹೋಗ್ತಾ ಇದ್ದಿದ್ರಿಂದ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಕಣ್ ತೆಗಿದೇನೆ, ಗಂಟೆ ಎಷ್ಟಾಯ್ತು, ಕಿಟಕಿಲ್ ಬೆಳಕೆ ಎಷ್ಟಾಗಿದೆ, ಇದೆಲ್ಲ ಏನು ನೋಡ್ದೇನೆ ಧ್ಯಾನ ಕೂತ್ಕೊಂಡ್ರೆ ವಂಡರ್ಫುಲ್ ಆಗಿ ಧ್ಯಾನ ಆಗುತ್ತೆ. ಯಾಕಂದ್ರೆ ಸುಪ್ತ ಸ್ಥಿತಿವರೆಗೂ ಧ್ಯಾನದಲ್ಲಿ ದೇಹದ ಅರಿವಿಲ್ಲದೆ ನಿದ್ದೆ ಮಾಡ್ಬಿಟ್ಟಿರ್ತೀವಿ, ವಿಶ್ರಾಂತಿ ಇರುತ್ತಲ್ಲ, ಧ್ಯಾನ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಮಲಕೊಳಕ್ ಮುಂಚೆ ಯಾವ ಆತಂಕ ಇಲ್ಲ, ಆ ದಿನದ ಎಲ್ಲಾ ಕರ್ಮಗಳನ್ನು ಆಗೋಗಿದೆ ನಾವು. ಆವಾಗ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಕಣ್ ತೆಗಿದೇನೆ 2 ಕೈ 2 ಕಾಲು ಚಾಚಿ ಮಲಗಿದ್ರೆ ಅದೇ ಯೋಗ ನಿದ್ರೆ ಆಗುತ್ತೆ. ಹಾಗಾಗಿ ಅತಿ ಮುಖ್ಯವಾದ ಅನುಕೂಲಕರವಾಗಿ ಈವನ್ ಎಂಪ್ಲಾಯ್ಡ್ ಕ್ಲಾಸ್ ಕೂಡ ನಾವು ಮಾಡುವಂತದ್ದು ಬೆಳಗಿನ ಜಾವ ಎಚ್ಚರ ಆದ ತಕ್ಷಣ ರಾತ್ರಿ ಮಲ್ಕೊಳ್ಳೋಕ್ ಮುಂಚೆ ಧ್ಯಾನ ಮಾಡೋದು 2. ಈಗ ಪತ್ರಿ ಸರ್ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, 10 ವರ್ಷದವ್ರು 10 ನಿಮಿಷ, 40 ವರ್ಷದವ್ರು 40 ನಿಮಿಷ, 60 ವರ್ಷದವ್ರು 60 ನಿಮಿಷ ಧ್ಯಾನ ಮಾಡ್ಬೇಕು. ಈ ಧ್ಯಾನಕ್ಕೆ ಬರೋರು ಎಲ್ಲಾರು ರಿಟೈರ್ ಆದ್ಮೇಲೆ ನಮ್ ಬಲವಂತಕ್ಕೆ ಅವ್ರ ಕಾಯಿಲೆಗಳು ಬಂದಾಗ ಅಥವಾ ಮಕ್ಕಳವ್ರು ನೋಡ್ಕೊಳ್ಳದೆ ಇದ್ದಾಗ ದುಃಖದ ಸ್ಥಿತಿ ಬಂದಾಗ ಯಾರೋ ಹೇಳ್ತಾರ ಅಲ್ಲಿ ಧ್ಯಾನ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಪ್ಪ, ಮನೇಲಿ ಕೂತಿರೋ ಬದಲು ಒಂದ್ ಅರ್ಧ ಗಂಟೆ ಅಲ್ಲಿ ಕೂತ್ಕೊ, ಅಲ್ಲಿ ಏನೋ ಉಪನ್ಯಾಸಗಳು ಕೊಡ್ತಾರೆ, ಕೇಳ್ಕೊಂಡ್ ಬರ್ಬೋದು ಅಂತ ಕಳಿಸ್ತಾರೆ. ಆತರ ಬಂದಾಗ ಕೂತ್ಕೋತಾರೆ. ಅವ್ರಿಗೆ 60 ನಿಮಿಷ ಧ್ಯಾನ ಮಾಡ್ಬೇಕು ತಕ್ಷಣ ಅಯ್ಯೋ 60 ನಿಮಿಷ, ನನಗೆ 60 ವರ್ಷ ವಯಸ್ಸು, 60 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಆಗಲ್ಲ ಸರ್, ಅವೆಲ್ಲ ಆಗದೆ ಇರೋದು ನಮ್ ಕೈಯಿಂದ ಅಂತ ಎಷ್ಟೋ ಜನ ಒಂದೇ ಸಲಕ್ಕೆ ಹೊರಟಾಗ್ತಾರೆ ಹೇಳತ್ತ. ಯಾತಕ್ಕೆ 60 ವರ್ಷದವ್ರು 60 ನಿಮಿಷ, 10 ವರ್ಷದವ್ರು 10 ನಿಮಿಷ, 5 ವರ್ಷದವ್ರು 5 ನಿಮಿಷ ಅಂತ ಯಾಕೆ ಅಂತ ಇದ್ರಲ್ಲಿ ಇರೋ ಲಾಜಿಕ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. 10 ವರ್ಷದವ್ರಿಗೆ 10 ವರ್ಷದ ಜೀವನ ಅನುಭವ ಇರುತ್ತೆ. 60 ವರ್ಷದವ್ರಿಗೆ 60 ವರ್ಷದ ಜೀವನ ಅನುಭವ ಇರುತ್ತೆ. ಆ ಪುಟ್ಟ ಹುಡುಗನಿಗೆ 10 ವರ್ಷದವ್ರಿಗೆ ಏನ್ ಚಿಂತೆ, ಬೇಜಾರು, ದುಃಖ ಇರಕ್ ಸಾಧ್ಯ? ಯಾರೋ ಆಟಕ್ಕೆ ಸೇರಿಸ್ಕೊಂಡಿಲ್ಲ, ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಕೊಟ್ಟಿಲ್ಲ, ಅಥವಾ ಪೆನ್ಸಿಲ್ ಕಳೆದೋಯ್ತು, ರಬ್ಬರ್ ಕಿತ್ಕೊಂಡ್ಬಿಟ್ಟ, ಇಷ್ಟು ಬಿಟ್ರೆ ಏನಿಲ್ಲ. ಹಂಗಾಗಿ ಆ ಮಕ್ಕಳಿಗೆ ಅದನ್ನ ಮರೆಯೋ ಅವಕಾಶ ಇರೋದ್ರಿಂದ ಅವ್ರಿಗೆ ಚಿಂತನೆ ಮಾಡಿ ಏನು ಹೇಳ್ಬೇಕಿಲ್ಲ. ಮಕ್ಳಿಗೆ ಜ್ಞಾನ ಹೇಳ್ಕೊಡುವಾಗ 5 ವರ್ಷ ನಿಂಗೆ 5 ನಿಮಿಷ ಹೇಳದೇ ಬೇಕಿಲ್ಲ. ಕಣ್ಮುಚ್ಚಪ್ಪ, ಬರೀ ಉಸಿರು ಒಳಗಡೆ ಹೋಗೋದು ಬರೋದನ್ನ ನೋಡ್ತಾ ಇರೋ, ಕೂತಿರೋದು ಹಂಗೆ ಕೂತೇ ಬಿಡುತ್ತೆ, ಒಂದೇ ಕ್ಷಣಕ್ಕೆ ಧ್ಯಾನ ಕೊಡು. 60 ವರ್ಷದವರೆಗೆ 60 ನಿಮಿಷ ಯಾತಕ್ಕೆ ಅಂದ್ರೆ ಆ ಒಂದು ಜೀವನದಲ್ಲಿ ಅವ್ರು ಮುಳುಗಿಸಿರೋ ಒಂದು 10 ಹಲವಾರು ಚಿಂತೆಗಳಿರುತ್ತೆ, 10 ಹಲವಾರು ಸಂಬಂಧಗಳಿರುತ್ತೆ, ದೊಡ್ಡ ಸಂಸಾರ, ನೂರಾರು ತಾಪತ್ರಯಗಳಿರುತ್ತೆ. ಕಣ್ಮುಚ್ಚಿದ್ರು ಕೂಡ ನೂರಾರು ಘಟನೆಗಳು, ಬೇಜಾರು, ಕಾಯಿಲೆಗಳು, ದೇಹದಲ್ಲಿ ನೋವುಗಳು ಕೂರಕ್ ಬಿಡಲ್ಲ. ಅದಕ್ಕೆ ನಾವು ಸದೃಢವಾದ ದೇಹವನ್ನ ಇಟ್ಕೊಳ್ಳಕ್ಕೆ ಧ್ಯಾನ ಮಾಡ್ಬೇಕು ಅಂತ ಒಂದ್ ಕಡೆ ಹೇಳಿದ್ರೆ, ಧ್ಯಾನ ಮಾಡಿ ಸದೃಢ ದೇಹವನ್ನ ಕಾಪಾಡ್ಕೊಂಡ್ರೆ ಇನ್ನು ಹೆಚ್ಚು ಧ್ಯಾನದಲ್ಲಿ ತೊಡ್ಕೊಳಕ್ ಸಾಧ್ಯ ಅಂತ. ಅದ್ರಿಂದ ಈ ಒಬ್ಬ 60 ವರ್ಷದಾಗ ಒಂದ್ಸಲ ಧ್ಯಾನಕ್ಕೆ ಏನಾರ ಕೂತ್ಕೊಂಡ್ರೆ ಅವರ ಆಲೋಚನೆಗಳ ವಾಹಿನಿಗಳು ಕಡಿಮೆ ಆಗಕ್ಕೇನೆ 20-25 ನಿಮಿಷ ಹೊಟ್ಟೋಗುತ್ತೆ. ಚಿಂತನೆಗಳನ್ನ ಕಟ್ ಮಾಡ್ತಾ ಅವ್ರಿಗೆ ಕೇವಲ ಒಂದು 5 ರಿಂದ 6 ನಿಮಿಷ ಮಾತ್ರನೇ ಧ್ಯಾನಾನುಭವಗಳು ಅಥವಾ ಕಾಯ ಅನುಪಸನದ ಅನುಭವಗಳು ಆಗಕ್ ಸಾಧ್ಯ. ಆದ್ರೂ ಕೂಡ ಅವ್ರ ಕಣ್ಮೆಲ್ಲಿಗೆ ಒಂಚೂರು ತೆಗೆದು ಬೇರೆಯವ್ರು ಧ್ಯಾನ ಮಾಡ್ತಾ ಇದಾರ ನೋಡ್ತಾರೆ, ಯಾರು ಕೂತಿದ್ದಾರೆ ಅಂತ ನೋಡ್ತಾರೆ, ಯಾರು ಬಂದ್ರು, ಹೊಸಬ್ರು ಯಾರು, ಚಪ್ಪಲಿ ಸದ್ದಾಯ್ತು, ಮೆಟ್ಲತ್ತಿ ಸದ್ದಾಯ್ತು, ಈ ತರ ಎಲ್ಲ ನೋಡ್ತಾ ಇರೋದ್ರಿಂದ ಅವ್ರಿಗೆ ಧ್ಯಾನದ ಒಂದು ಸ್ಥಿತಿ ತಲುಪಕ್ ಆಗೋದೇ ಇಲ್ಲ ಅಂತ ಅವ್ರ ಧ್ಯಾನ ಮುಂದುವರ್ಸುವುದಿಲ್ಲ. ಅಯ್ಯಪ್ಪ ನನ್ ಕೈಲಾಗಲ್ಲ ಕಣ್ಣು, ಅದು ಈಗ ಮೊಬೈಲು ಟಿವಿ ಎಲ್ಲ ಬಂದ್ಮೇಲಂತೂ 60 ನಿಮಿಷ ಕಣ್ಮುಚ್ಚಿ ಕೂತ್ಕೊಳಕ್ಕೆ ಆಗಲ್ಲ. ಸೊ ಮೊಬೈಲು ಅವೆಲ್ಲ ಉಪಯೋಗ ಇಲ್ದೇನೆ ಇರಕ್ ಆಗಲ್ಲ ಈಗ. ಆದ್ರಿಂದ ಧ್ಯಾನ ಮಾಡೋಷ್ಟು ಹೊತ್ತುನ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು, ಆದಷ್ಟು ಬೆಳಕಿದ್ರೆ ಪರವಾಗಿಲ್ಲ, ಕತ್ಲೆ ಮಾಡ್ಕೊಳಕ್ ಅನುಕೂಲ ಇದ್ರೆ ಕತ್ಲೆನೂ ಮಾಡ್ಕೊಂಡು ಒಂದ್ ಯಾವ್ದಾರ ಸಂಗೀತ ಹಾಕೊಂಡು ನೀವು ಧ್ಯಾನ ಕೂತ್ಕೊಂಡ್ರೆ 60 ನಿಮಿಷ ಕಳಿಯೋದೇ ಗೊತ್ತಾಗೋದಿಲ್ಲ. ಅದರಿಂದ ಆನಾಪಾನಸತಿ ಧ್ಯಾನ ವಿಧಾನದಲ್ಲಿ ನಮ್ಮದೇ ಉಸಿರಿನ ಗಮನದ ಇಡೋದು. ಇವಾಗ ಧ್ಯಾನಕ್ಕೆ ಹಲವಾರು ಡೆಫಿನಿಷನ್ ಗಳಿದೆ. ಪತ್ರಿ ಸರ್ ಹೇಳ್ತಾ ಇದ್ರಲ್ಲಿ ಧಿ ಪ್ಲಸ್ ಯಾನ ಅಂದ್ರೆ ಧ್ಯಾನ, ಸೂಕ್ಷ್ಮ ಶರೀರಗಳ ಸಮುದಾಯ ಅಂದ್ರೆ ಆಸ್ಟ್ರಲ್ ಕಾಂಪ್ಲೆಕ್ಸ್ ಬಾಡೀಸ್ ಏನಿರುತ್ತೋ ಅದು ಪ್ರಯಾಣ ಮಾಡಿದ್ರೆ ಅದನ್ನ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ರೆ ಧ್ಯಾನ ಅಂತ ಹೇಳ್ತಾ ಇದ್ರು. ಇನ್ನೂ ಒಂದು ಡೆಫಿನೇಷನ್ ಹೇಳುತ್ತೆ, ಶಿಫ್ಟಿಂಗ್ ಆಫ್ ಯುವರ್ ಅಟೆನ್ಷನ್ ಫ್ರಮ್ ಒನ್ ಟು ಅನದರ್ ಅಂತ ಹೇಳುತ್ತೆ. ಅಂದ್ರೆ ಒಂದು ಕಡೆಯಿಂದ ಅವನ ಚಂಚಲತೆಯಿಂದ ಏಕಾಗ್ರತೆ ಕಡೆಗೆ ಇಟ್ಕೊಳ್ಳೋದು ಅಂತ ಹೇಳ್ಬೋದು, ಅಥವಾ ಹೊರ ಪ್ರಪಂಚದಿಂದ ಒಳ ಪ್ರಪಂಚಕ್ಕೆ ಹೋಗೋದು ಅಂತಾನು ಹೇಳ್ಕೋಬಹುದು. ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಅಂತ ಹೇಳ್ಬೋದು, ಅಥವಾ ಎಚ್ಚರ ಸ್ಥಿತಿಯಿಂದ ಸುಪ್ತ ಸ್ಥಿತಿಗೆ ಅಂತ ಹೇಳ್ಬೋದು. ಹಾಗಾಗಿ ಈ ನಮ್ಮ ಗಮನವನ್ನ ಒಂದ್ರ ಮೇಲೆ ಇಡೋದು ಅಂದ್ರೆ ಧ್ಯಾನದಲ್ಲಿ ಏಕನಿಷ್ಠೆ. ಈ ದೇವ್ರಿಗೆ ಈ ತರ ವ್ರತ, ಆ ದೇವ್ರಿಗೆ ಆ ತರ ವ್ರತ, ಅವ್ರಿಗೆ ನೈವೇದ್ಯ ಇದು, ಇವ್ರಿಗೆ ನೈವೇದ್ಯ, ಇದೆಲ್ಲ ಏನು ಇಲ್ಲ. ಏಕನಿಷ್ಠೆ ಧ್ಯಾನ ಅಂದ್ರೆ ಬರೀ ಉಸಿರು 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 ಅಷ್ಟೇ. ಸೊ ಉಸಿರಿನ ಮೇಲೆ ನಮ್ ಗಮನ ಯಾಕೆ ಅಂದ್ರೆ ಉಸಿರಿಗೆ ಯಾವುದೇ ರೂಪ ಇಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ. ಉಸಿರಾಟ ಅನ್ನೋದು ಈ ದೈವಿ ಕೊಡುಗೆ.
ಮಾನವನ ಇಚ್ಛೆಗನುಸಾರ ಬೇಕಾದಾಗ ನಿಲ್ಸಕ್ಕಾಗಲ್ಲ, ಮತ್ತೆ ಪ್ರಾರಂಭಿಸಕ್ಕಾಗಲ್ಲ, ಅವೆಲ್ಲ ಸಾಧ್ಯವೇ ಇಲ್ಲ. ಹಂಗಾಗಿ ಅದೆಲ್ಲ ಮಾನವನ ನಿಯಂತ್ರಣದಲ್ಲೂ ಇಲ್ಲ, ವಿಜ್ಞಾನದ ಹಿಡಿತದಲ್ಲೂ ಕೂಡ ಇಲ್ಲ. ಆದ್ರಿಂದ ಉಸಿರಿಗೂ ಆಯಸ್ಸಿಗೂ ಒಂದು ಸಂಬಂಧ ಇದೆ. ಏನಂತಂದ್ರೆ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಆಯಸ್ಸು ಅಂತ ಹೇಳಿದ್ರೆ ಇಂತಿಷ್ಟು ಉಸಿರಾಟ ಅಂತ ಹೇಳೋದನ್ನೇ ಆಯಸ್ಸು ಅನ್ನೋದು. ಪ್ರಾಣಾಯಾಮದ ಮೂಲಕ ನಾವು ಹೆಚ್ಚು ಹೆಚ್ಚು ಪ್ರಾಣಾಯಾಮ ಮಾಡ್ತಾ ಬಂದ್ರೆ ಉಸಿರಾಟದ ಗತಿ, ನಾವು ತುಂಬಾ ಬೇಗ ಬೇಗ ಉಸಿರಾಡ್ತಾ ಇರೋದು, ನಿಧಾನವಾಗಿ ಉಸಿರಾಡೋದ ಅಭ್ಯಾಸ ಆಗೋದ್ರಿಂದ ನಮ್ಮ ಆಯಸ್ಸು ಮುಂದಕ್ಕೆ ಹೋಗುತ್ತೆ, ಹೆಚ್ಚು ಸಮಯ ನಾವು ಬದುಕ್ತೀವಿ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಗಳಿದೆ, ಸಂಶೋಧನೆಗಳಿದೆ. ಹಾಗಾಗಿ ಉಸಿರುಗುನು ಆಯಸ್ಸುಗುನು ನೇರವಾದ ಸಂಬಂಧ ಇದೆ. ಹಾಗಾಗಿ ಈ ಉಸಿರನ್ನ ನಮ್ ದೇಹದಲ್ಲಿರೋ ಯಾವ್ದೇ ಪೆಟ್ರೋಲ್ ಬಂಕ್ ಏರ್ ಫಿಲ್ ಮಾಡಿಸ್ಕೊಂಡ್ ಬಂದಾಗ ಏನ್ ನಾವು ಮಾಡಿಸ್ಕೊಂಡ್ ಬಂದಿಲ್ಲ. ನಮ್ ಹೃದಯದ ಬಡ್ತಾನು ಕೂಡ ಏನೋ ಅಲ್ಲಿಂದಾನು ಅಥವಾ ಯಾವ್ದೋ ಲ್ಯಾಬ್ರೇಟರಿಯಿಂದ ಫಿಕ್ಸ್ ಮಾಡಿಸ್ಕೊಂಡ್ ಬಂದಿರೋದಲ್ಲ. ಇದೆಲ್ಲ ದೈವಿ ಕೊಡುಗೆ ಆಗಿರೋದ್ರಿಂದ ನಮ್ಮ ದೇಹದಲ್ಲಿರುವಂತ ಪ್ರಾಣಶಕ್ತಿಯನ್ನ ಕಾಪಾಡಕ್ಕೆ ಬೇಕಾಗಿರುವಂತ ಆಮ್ಲಜನಕ ಈ ಉಸಿರಿನ ಮೂಲಕನೇ, ಉಸಿರಾಟದ ಮೂಲಕನೇ ಸರಬರಾಜಾಗ್ಬೇಕೋದ್ರಿಂದ ನಿದ್ರಾ ಸ್ಥಿತಿಯಲ್ಲೂ ಕೂಡ, ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲೂ ಕೂಡ ಉಸಿರಾಟ ನಡೀತಾನೆ ಇರುತ್ತೆ. ಆ ಉಸಿರಾಟನ ನಾವು ಅದೇ ತರಹ ಪ್ರಜ್ಞಾ ಸ್ಥಿತಿಯಲ್ಲಿ ಅಥವಾ ಸುಪ್ತ ಸ್ಥಿತಿಯಲ್ಲೂ ಕೂಡ ನಮ್ಮ ಉಸಿರು ತಂತಾನೆ ಪ್ರಾಣವನ್ನ ರಕ್ಷಿಸ್ಕೊಂಡು ಧ್ಯಾನ ಉಸಿರಾಟ ನಡೀತಾ ಇರೋದ್ರಿಂದ ಇದು ಯಾವ ರೂಪ, ಬಣ್ಣ, ಆಕಾರ ಏನು ಇಲ್ಲದೆ ಇರೋದ್ರಿಂದ ಇದು ಬಹಳ ಸುಲಭವಾಗಿ ನಾವು ಅಳವಡಿಸ್ಕೊಳಕ್ಕೆ ಸಾಧ್ಯ. ಈ ಧ್ಯಾನದಲ್ಲಿ ತೊಡಗಿದಾಗ ಹಿಂದಿನ ಘಟನೆಗಳಾಗ್ಲಿ, ಚಿಂತೆಗಳ ಬಗ್ಗೆ ಆಲೋಚನೆ ಬರಬಾರ್ದು. ಬಂದ ಚಿಂತನೆ ಆಲೋಚನೆಗಳನ್ನ ಅಲ್ಲಲ್ಲೇ ತಿರಸ್ಕರ್ತಾ ಬರೋದ್ರಿಂದ ವರ್ತಮಾನದಲ್ಲಿ ಇರ್ಬೇಕು. ಹಿಂದಿಂದು ಬೇಡ, ಮುಂದಿಂದು ಬೇಡ, ವರ್ತಮಾನ ಅಂದ್ರೇನು, ನಾನೀಗ ಬದುಕಿದ್ದೀನಿ ಅಂದ್ರೆ ನನ್ನ ದೇಹದಲ್ಲಿ ಉಸಿರಾಟ ನಡೀತಿದೆ, ಆ ಉಸಿರಾಟದ ಜೊತೆ ಇದ್ರೆ ನಾನು ವರ್ತಮಾನದಲ್ಲಿ ಇದ್ದೀನಿ ಅಂತ. ಈ ಒಂದು ಮಂತ್ರ ಜಪ ಇವೆಲ್ಲ ಬಾಯಿಗೆ ಸಂಬಂಧಪಟ್ಟಿರುವಂತದ್ದು. ಬಾಯಿನ ಕಡೆ ಗಮನವನ್ನು ಕೊಡ್ತಾ ಹೋದ್ರೆ ನಾವು ಕೆಳಮಟ್ಟಕ್ಕೆ ಹೋಗ್ತೀವಿ, ಆತ್ಮ ಅಭಿವೃದ್ಧಿ ಆಗಲ್ಲ, ಆತ್ಮಕ್ಕೆ ಬೇಕಿರೋದು ಯಾವ ವಿಚಾರವನ್ನು ಸಿಗಲ್ಲ ಅನ್ನೋದು ಹೇಳ್ತಾರೆ. ಈ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಇರುವಂತ ಜನರು ಅವರು ಧ್ಯಾನ ಮಾಡೋದು ಬಹಳ ಕಷ್ಟ. ಯಾವಾಗ್ಲೂ ಬಾಯಿಗೆ ಕೆಲಸ ಕೊಟ್ಟು ಇಲ್ಲ ತಿಂತಾ ಇರ್ತಾರೆ, ಇಲ್ಲ ಮಾತಾಡ್ತಾನೆ ಇರ್ತಾರೆ, ಇಲ್ಲ ಅಂದ್ರೆ ಎಲ್ಲಾದ್ರ ಮೇಲೂ ಕಾಮೆಂಟ್ ಮಾಡ್ತಾ ಇರ್ತಾರೆ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹೇಳ್ತಾರೆ, ಅಥವಾ ನಕಾರಾತ್ಮಕ ಮಾತಾಡ್ತಾನೆ ಇರ್ತಾರೆ. ಒಟ್ಟಲ್ಲಿ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೋ ಅಥವಾ ವಾದ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ತಿಳಿದಿದೆ ಅಂತ ತೋರಿಸ್ಕೊಳಕ್ಕೋ ಅಥವಾ ಇಲ್ಲ ಅಡ್ವೈಸ್ ಮಾಡೋದು, ಒಟ್ಟಲ್ಲಿ ಮಾತಾಡ್ತಾನೆ ಇರೋದ್ರಿಂದ ಅವ್ರು ಯಾವ ಕಾರಣಕ್ಕೂ ಆಧ್ಯಾತ್ಮಿಕವಾಗಿ ಬೆಳೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ಪತ್ರಿ ಸರ್ ನೋಡಿ, ಅನಾವಶ್ಯಕವಾಗಿ ಮಾತಾಡ್ಬೇಡಿ, 3 ಕೋತಿಗಳದೇನಿದೆಯೋ ಅದನ್ನ ಫಾಲೋ ಮಾಡಿ, ಅನಾವಶ್ಯಕವಾಗಿ ನೋಡ್ಬೇಡಿ, ಅನಾವಶ್ಯಕವಾಗಿ ಮಾತಾಡ್ಬೇಡಿ, ಅನಾವಶ್ಯಕವಾಗಿ ಕೇಳಿಸ್ಕೋಬೇಡಿ. ಹಾಗಾಗಿ ನಾವೇ ಮಾಡಿದ್ರು ಇವೆಲ್ಲನೂ ನಮಗೂ ಎನರ್ಜಿ ಡ್ರೈನ್ ಆಗುತ್ತೆ, ಬೇರೆಯವ್ರು ಮಾಡಿದ್ರೆ ಇನ್ನೊಬ್ರಿಗೆ ಎನರ್ಜಿ ಡ್ರೈನ್ ಆಗುತ್ತೆ. ಹಾಗಾಗಿ ಇದ್ ಮಾಡ್ಬಾರ್ದು ಅಂತ. ಆಧ್ಯಾತ್ಮಿಕ ಬೆಳಿಬೇಕಾಗಿದ್ರೆ, ನಾಡಿ ಶುದ್ಧಿ ಆಗ್ಬೇಕಾಗಿದ್ರೆ ನಾವು ಧ್ಯಾನ ಮಾಡ್ತಾ ಇರ್ಬೇಕು. ಆವಾಗ ಅವತ್ತು ಅಲ್ಲಿಂದಲ್ಲೇ ನಾವು ಕ್ಲೀನ್ ಮಾಡ್ಕೊತಾ ಇದ್ರೆ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ತಪ್ಪುಗಳು ಕಡಿಮೆ ಆಗುತ್ತೆ, ಅಷ್ಟು ನಮ್ಮ ಪಾಪ ಕರ್ಮಗಳನ್ನ ಕಟ್ಕೊಳ್ಳೋದು ಕಡಿಮೆ ಆಗುತ್ತೆ. ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತನ್ನೋರು ಮೌನಕ್ಕೆ ಜಾರ್ಬೇಕು, ನಿಶ್ಶಬ್ದವನ್ನ ಆನಂದಿಸ್ಬೇಕು, ಅನಾವಶ್ಯಕವಾಗಿ ಮಾತಾಡ್ಬಾರ್ದು, ನೋಡ್ತಾ ಇರಲ್ಲ, ಕಣ್ಣು ಮುಚ್ಚಿ ತನ್ಮಯತೆಗೆ ಜಾರ್ತಾರೆ. ಈ ಆನಾಪಾನಸತಿ ಧ್ಯಾನ ಎಷ್ಟು ಸುಲಭ ಅಂದ್ರೆ ಯಾವ ಟೈಮ್ದಲ್ಲಿ 10 ನಿಮಿಷ ಟೈಮ್ ಸಿಗ್ತಾ ನಿಮ್ಗೆ, 10 ನಿಮಿಷನೇ ನೀವು ಧ್ಯಾನ ಮಾಡಕ್ ಸಾಧ್ಯ. ಹಾಗಾಗಿ ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಅಥವಾ ನೀವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಎಲ್ಲಿ ಬೇಕಾರ ನೀವು ಮಾಡ್ತಾ ಹೋಗ್ಬೋದು ಧ್ಯಾನನ. ಮನೆಯಲ್ಲಿ ಇದ್ದು ಕೆಲಸ ಮಾಡ್ತಿರುವಾಗ ಒಂದ್ ಅರ್ಧ ಗಂಟೆ ಟೈಮ್ ಸಿಕ್ತಿದ್ರೆ ಅರ್ಧ ಗಂಟೆ ಟಿವಿ ಹಾಕೊಂಡು ನೋಡೋ ಬದಲಿಗೆ ಅರ್ಧ ಗಂಟೆ ಧ್ಯಾನದಲ್ಲಿ ತೊಡಗಿದ್ರೆ ಅಷ್ಟು ನಮ್ಗೆ ಕಾಸ್ಮಿಕ್ ಎನರ್ಜಿ ಬಂದ್ರೆ ಅದಷ್ಟೇ ನಮ್ ದೇಹನ ಸದೃಢವಾಗಿ ಮಾಡ್ಸುತ್ತೆ. ಮಾತಾಡಬಾರ್ದು ಅನ್ನೋದಿದೆ. ಇವಾಗ ಧ್ಯಾನಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ನೋಡಿ, ಯಾರಾದ್ರೂ ಮಾತಾಡಿದ್ರೆ ಯಾಕೆ ಇವ್ರು ಇಷ್ಟು ಮಾತಾಡ್ತಾರಲ್ಲಪ್ಪ, ಸುಮ್ನೆ ಕೂತ್ಕೋಬಾರ್ದ ಅಂತ ಅನ್ಸುತ್ತೆ. ಮತ್ ಏನೋ ಜಗಳ ಆಡ್ತಿದ್ರೆ ಅಯ್ಯೋ ಏನಾರ ಮಾಡ್ಕೊಂಡು ಅವ್ರವ್ರ ಸಂಬಂಧಪಟ್ಟಿದ ಅವ್ರ ಕರ್ಮ ನಮ್ಗೆ ಯಾಕೆ ಅಂತ ಬಿಟ್ಟು ಹೋಗೋ ತರ ಆಗುತ್ತೆ ಆತರ. ಹಾಗಾಗಿ ನಮ್ಗೇನೆ ನಿಶ್ಶಬ್ದವಾಗಿರ್ಬೇಕು, ಮಾತ್ ಕಡಿಮೆ ಮಾಡ್ಬೇಕು, ಮೌನವಾಗಿರ್ಬೇಕು. ಧ್ಯಾನದಲ್ಲಿ ಕಣ್ಸಿದ್ರೆ 5 ನಿಮಿಷ ಚೆನ್ನಾಗಿತ್ತಪ್ಪ ಧ್ಯಾನ ಮಾಡಕ್ಕೆ ಅಂತ ಆತರ ಎಂಜಾಯ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ಈ ಧ್ಯಾನ ಮಾಡೋದಕ್ಕೆ ಮಂಡಲ ಧ್ಯಾನ ಅಂತ ಕೂಡ ಹೇಳ್ತಾರೆ. ದಿನಕ್ಕೆ ಯಾರು ಆನಾಪಾನಸತಿ ಧ್ಯಾನವನ್ನ ಶ್ರದ್ಧಾಪೂರ್ವಕವಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ, ಅಂದ್ರೆ 60 ವರ್ಷದವ್ರು 60 ನಿಮಿಷ, 40 ವರ್ಷದವ್ರು 40 ನಿಮಿಷ, ದಿನಕ್ಕೆ 2 ಸಲ 40 ದಿನ ಮಾಡಿದ್ದೆ ಆದ್ರೆ ಕಾಯ ಅನುಪಸ್ಸನ ಅನ್ನೋದು ನಾಡಿ ಮಂಡಲ ಶುದ್ಧಿ ಎನ್ನುವ 2ನೇ ಹಂತ ಸಂಪೂರ್ಣ ಆಗಿ 3ನೇ ಹಂತವಾದ ವಿಪಸನಕ್ಕೆ ಖಚಿತವಾಗಿ ತಲುಪುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನೇ ಮಂಡಲ ದೀಕ್ಷೆ ಅಂತ ಕೂಡ ಹೇಳ್ತಾರೆ.
ಒಂದು ಮಂಡಲ ಅಂದ್ರೆ ಕೆಲವರು 40 ದಿನ ಅಂತ ಹೇಳ್ತಾರೆ, ಕೆಲವರು 41 ದಿನ ಅಂತ ಹೇಳ್ತಾರೆ. ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ 41 days 41 ಮಾಸ್ಟರ್ಸ್ ಅಂತ ನೀವೆಲ್ಲಾನು ಫ್ಲೈಯರ್ ಎಲ್ಲ ಕ್ರಿಯೇಟ್ ಮಾಡಿ ಹಾಕ್ತಾ ಇರೋದು ನೋಡುವಾಗ 40 ದಿವಸ ಅಂತ ಹೇಳಿದ್ದನ್ನ 41 ದಿವಸಕ್ಕೆ ಇಟ್ಕೋಬಹುದು. 41 ದಿವಸ ಒಂದೊಂದ್ ದಿವಸ ಒಬ್ಬೊಬ್ರು ಮನೇಲಿ ಧ್ಯಾನ ಅಂತ ಕೆಲವರು ಹೊಸದಾಗಿ ಪರಿಚಯನು ಮಾಡ್ದಂಗಾಗತ್ತೆ, ನಾವು ಧ್ಯಾನ ಕಲಿಸ್ದಂಗಾಗತ್ತೆ. ಅದು ಕೂಡ ಸಾಧ್ಯ. ಧ್ಯಾನದಲ್ಲಿ ತೊಡಗಿದಾಗ ದೇಹದಲ್ಲಾಗುವಂತ ನೋವು ಬಾಧೆಗಳನ್ನ ಸಹಿಸುವಂತ ಶಕ್ತಿಯನ್ನೇ ಕಾಯ ಅನುಪಸ್ನ ಅಂತಂದಿರೋದು. ಇದನ್ನೇ ಶಂಕರಾಚಾರ್ಯರು ತಿತೀಕ್ಷಾ ಅಂತ ಹೇಳಿದ್ದಾರೆ. ಅಂದ್ರೆ ಧ್ಯಾನದಲ್ಲಿದ್ದಾಗ ದೇಹದಲ್ಲಿ ನೋವುಗಳು, ಬೆನ್ನೋವು, ಕುತ್ತಿಗೆ ನೋವು ಅವೆಲ್ಲ ಬರ್ತಾ ಇದ್ದು, ಧ್ಯಾನದ ನಂತರ ನೀವು ಕಣ್ ತೆಗೆದ್ಮೇಲೆ ನೋವಿರಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ ಕೃತ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಪಾಪಗಳು ಈ ಜನ್ಮದಲ್ಲಿ ರೋಗ ರೂಪದಲ್ಲಿ ನಮ್ಮನ್ನ ಬಾಧಿಸುತ್ತೆ. ಇನ್ನೂ ಒಂದೇನು ಓಶೋ ಸರ್ ಹೇಳಿರೋದು, ನಾವೇನೇನ್ ತಪ್ಪುಗಳು ಮಾಡ್ತೀವೋ ಅವಾಗೆಲ್ಲ ನಮ್ಮ ಒಂದು ಶಕ್ತಿ ಸಂಚಯ ಆಗೋದ್ರಲ್ಲಿ ಒಂದೊಂದು ಗಂಟುಗಳಾಗತ್ತೆ. ಆ ಗಂಟುಗಳನ್ನ ನಾವು ಧ್ಯಾನ ಕೂತ್ಕೊಂಡಾಗ ಧ್ಯಾನ ಕಾಲದಲ್ಲಿ ಬರುವಂತ ಎನರ್ಜಿ, ವಿಶ್ವಶಕ್ತಿ ಚೈತನ್ಯ ಏನಿದೆಯೋ ಅದು ನಮ್ಮ ದೇಹದಲ್ಲಿ ಪ್ರವಹಿಸುವಾಗ ಆ ಗಂಟುಗಳನ್ನ ಭೇದಿಸ್ಕೊಂಡು ಅಲ್ಲಿರುವಂತ ಬಚ್ಚಲ್ ಕಟ್ಕೊಂಡಿದ್ರೆ ಕ್ಲೀನ್ ಮಾಡಲ್ವಾ ನಾವು, ಕಡ್ಡಿ ಚುಚ್ಚಿನೋ ತಂತಿ ಚುಚ್ಚಿನೋ ಆ ತರ ಆ ಶಕ್ತಿ ಚೈತನ್ಯ ಸೂಕ್ಷ್ಮದಲ್ಲೇ ತೆಗಿಯಕ್ ಹೊರಟಾಗ ಅಲ್ಲಿ ನೋವಾಗಲ್ವಾ, ಮುಳ್ಳಲ್ಲಿ ಚುಚ್ಚಿದ್ರೆ ನೋವಾಗಲ್ವಾ, ಸೂಜಿಲ್ ಚುಚ್ಚಿದ್ರೆ ನೋವು. ಇವಾಗ ಮುಳ್ಳು ಚುಚ್ಕೊಂಡ್ರೆ ಮುರಿದು ಹೋಗುತ್ತದು, ನೋಯ್ತಾ ಇದೆ. ಈಗ ಅದನ್ನ ತೆಗಿಬೇಕಿದ್ರೆ ನಾನು ಇನ್ನೊಂದು ಅದೇ ತರ ಚೂಪಾಗಿರೋ ಸೂಜಿ ತಗೊಂಡ್ಬಂದು ಅದರಿಂದ ನಾನು ಮುಳ್ಳನ್ನು ತೆಗಿಬೇಕು. ಹಾಗಾಗಿ ಚುಚ್ಚಿದಾಗ್ಲೂ ನೋವು, ತೆಗೆಯುವಾಗ್ಲೂ ನೋವಿರೋ ಹಾಗೇನೆ ಪಾಪಕರ್ಮಗಳು ಮಾಡಿ ಬಂದಿದೀವಿ. ಆ ಪಾಪಕರ್ಮಗಳ ಗಂಟನ ರೂಪದಲ್ಲಿದೆ. ಆ ಗಂಟುಗಳನ್ನ ಭೇದಿಸ್ಕೊಂಡು ಹೋಗುವಂತ ಚೂಪಾಗಿರುವಂತ ವಿಶ್ವಶಕ್ತಿ ಚೈತನ್ಯ ಆ ಒಂದು ಪ್ರಕ್ರಿಯೆಯಲ್ಲಿ ಪ್ರಾಸೆಸ್ ಅಲ್ಲಿ ನಮ್ಗೆ ನೋವಾಗುತ್ತೆ. ಹಾಗಾಗಿ ಆ ಪಾಪದ ಗಂಟುಗಳು ನಾಡಿಗಳಲ್ಲಿ ಅಡ್ಡಿ ಉಂಟು ಮಾಡಿರುತ್ತೆ. ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಲೀಕೇಜ್ ಆಫ್ ಎನರ್ಜಿ ಆರ್ ಬ್ಲಾಕೇಜ್ ಆಫ್ ಎನರ್ಜಿ. ಹಾಗಾಗಿ ನಮ್ಮ ನಕಾರಾತ್ಮಕ ಚಿಂತನೆಗಳು ಕೂಡ ನಮ್ಮ ಬೆಳವಣಿಗೆಗೆ ನಾವೇ ಅಡ್ಡ ಮಾಡ್ಕೋತಾ ಇರ್ತೀವಿ. ಆದ್ರಿಂದ ಈ ಒಂದು ಬ್ಲಾಕೇಜು ಲೀಕೇಜ್ ಅನ್ನೆಲ್ಲ ರಿಪೇರಿ ಮಾಡುವುದು ಧ್ಯಾನ ಕಾಲದಲ್ಲಿ ಬರೋ ಚೈತನ್ಯ ರಿಪೇರಿ ಮಾಡುತ್ತೆ. ಆದ್ರಿಂದ ನೋವು ಉಂಟಾಗುತ್ತೆ. ಸೊ ನಿಮ್ಗೆ ಧ್ಯಾನ ಕಾಲದಲ್ಲಿ ನೋವು ಬಂದಿದೆ, ಕಾಯ ಅನುಪಸನ್ನದ ದೇಹದಲ್ಲಾಗೋ ಅನುಭವದ ಹಂತದಲ್ಲಿ ಇದೀನಿ ಅಂತಂದ್ರೆ ಒಳಗಡೆ ಬೇಕಾದಷ್ಟು ಕ್ಲೀನ್ ಆಗೋ ಅಂಶಗಳಿದೆ, ಅವೆಲ್ಲ ಕ್ಲೀನ್ ಆಗ್ತಾ ಇದೆ. ಅದಾದ್ಮೇಲೆ ಏನು ಕ್ಲೀನ್ ಇಲ್ಲ, ಸಲೀಸಾಗಿ ಎನರ್ಜಿ ಹರಿಯೋದ್ರಿಂದ ವಿಪಸನಕ್ಕೆ ಸಾಧ್ಯ. ವಿಪಸನ ಅನ್ನೋದು ಆ ಒಂದು ಮಾರ್ಗವನ್ನ ನೀವು ಪೂರ್ತಿ ರೀಚ್ ಆಗಬಲ್ರಿ ಅನ್ನೋದು ಹೇಳ್ತಾನೆ ಬುದ್ಧ. ಪತ್ರಿ ಸರ್ ಕೂಡ ಬಹಳ ವಿಧವಾಗಿ ನಮ್ಗೆ ಅದನ್ನ ಹೇಳಿದ್ದಾರೆ. ಹಾಗಾಗಿ ಆಧ್ಯಾತ್ಮಿಕ ಸತ್ಯಗಳು, ಸೃಷ್ಟಿ ವಿಶೇಷಗಳು ಅರ್ಥ ಆಗ್ತಾ ಬರುತ್ತೆ ನಮ್ಗೆ. ಧ್ಯಾನ ಮಾಡ್ತಾ ಮಾಡ್ತಾ ಆತ್ಮಜ್ಞಾನ ಲಭಿಸುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗತ್ತೆ. ಅದಕ್ಕೇನೆ 2 ಮಾರ್ಗಗಳಲ್ಲಿ ಮೊದಲನೇ ಮೆಟ್ಲು ಉಪಾಸನಾ ಹಂತ ಆದ್ರೆ ಎರಡನೇದು ವಿಪಸನ ಹಂತ. ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಈ ಒಂದು ವಿಪಸನ ಧ್ಯಾನದ ಮೊದಲನೇ ಹಂತಕ್ಕೆ ನೀವು ಎಂಟರ್ ಆದ್ರೆ 3ನೇ ಹಂತ ಆಟೋಮ್ಯಾಟಿಕ್ ಆಗಿ ತಲುಪ್ತಾರೆ ಅಂತ. ಆನಾಪಾನ ಸತಿ ಧ್ಯಾನ ಅನ್ನೋದು ಇದಕ್ಕೆ ಒಂದು ವಿಶೇಷವಾದ ವಿದ್ಯೆ ಬೇಕಿಲ್ಲ, ತರಬೇತಿ ಬೇಕಿಲ್ಲ, ದೀಕ್ಷೆ ಬೇಕಿಲ್ಲ. ಹಾಗಾಗಿ ಅವಿದ್ಯಾವಂತರು ಕೂಡ ಯಾವ ಜಾಗದಲ್ಲೇ ಇದ್ರೂ ಮಾಡಬಹುದಾದಂತ ಒಂದು ಸುಲಭ ಸಾಧ್ಯವಾದ ಆರೋಗ್ಯಕ್ಕೆ, ಆನಂದಕ್ಕೆ, ಮುಕ್ತಿಗೆ ಸಹಾಯ ಆಗುವಂತ ಒಂದು ಆಧ್ಯಾತ್ಮಿಕ ಮಾರ್ಗ ಆಗಿರೋದ್ರಿಂದ ಈ ಒಂದು ಆನಾಪಾನಸತಿ ಧ್ಯಾನದಲ್ಲಿ ತೊಡಗಿ ನಮ್ಮ ಒಂದು ಜನ್ಮವನ್ನ ನಾವೇ ಒಂದು ಪ್ರಮುಖವಾದ ಸಿಕ್ಕಿರುವಂತ ಮಾನವ ಜನ್ಮವನ್ನ ನಾವು ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಆಧ್ಯಾತ್ಮಿಕ ಮಾರ್ಗದ ವಿಚಾರವಾಗಿ ಹೇಳಿದಂತ 2 ಕಾನ್ಸೆಪ್ಟ್ ಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.